ಅನೇಕ ತರುಣಿಯರೊಂದಿಗೆ ಒಬ್ಬ ಹೀರೋ ಆಗಿ ನಟಿಸಿದಂಥವ, ಕನಸುಗಳಂಥವ, ಕನಸುಗಳು ಹುಟ್ಟಾಕಿದಂಥವ. ಇವತ್ತು ಆ ಒಂದು ಯಾವುದೋ ತಿಳ್ಕೊಂಡಿದ್ರು ಅವರು. ನೋಡ್ರಿ, ಈ ಸಿನಿಮಾದಲ್ಲಿ ಒಂದು ಜೈಲದಲ್ಲಿ ಇರೋದಕ್ಕೂ ಇವತ್ತು ನಿಜವಾಗಿಯೂ ಜೈಲದಲ್ಲಿ ಇರೋದಕ್ಕೂ ಭಾಳ ಅಂತರ ಇರ್ತದೆ. ಅದನ್ನು ಏನೂ ತಿಳ್ಕೊಂಡಿದ್ದರು ಅಂತ ಅನ್ನಿಸ್ತದೆ, ಮತ್ತೇನು ಅನ್ನಿಸ್ತದೆ. ಒಟ್ಟು ಏನೋ ಆಗಲಿ, ಒಂದು ಅವ್ರು ಮಾಡಿದಂತಹ ಒಂದು ಭಾವನಾತ್ಮಕವಾದಂಥ ತಪ್ಪುಗಳಿಂದಾಗಿ ಅಥವಾ ಒಂದು ಹುಂಬತನದಿಂದಾಗಿ, ದುಡ್ಡಿನ ಒಂದು ಮತದಿಂದಾಗಿ, ಅಥವಾ ಜನಬೆಂಬಲ ನನಗದು ಸಾಕಷ್ಟು ನೋಡ್ತಾ ಇದ್ದಾರೆ. ಕೋಟಿ ಕೋಟಿ ಜನ ನಮ್ಮನ್ನು ಅವರಿಂದ ನಾವು ಉಳಿಬೋದು ಅಂತ ಯಾವುದೋ ದೂರದ ಆಶೆಯಿಂದಾಗಿರ್ಬೋದು. ಬಟ್ ಇಲ್ಲಿ ಒಂದು ಸಂವಿಧಾನದ ಒಂದು ಕಾನೂನದ ಅನ್ನೋದನ್ನು ಮರಿಲಿಕ್ಕೆ ಹೋಗಬಾರ್ದು. ಇದೊಂದು ಎಕ್ಸಾಂಪಲ್ ಆಗಿದೆ ಇವತ್ತು. ಆದರೂ ಇವತ್ತು ನಡೀತಾ ಇದ್ದವ್ರು ಇಷ್ಟೆಲ್ಲ ಆದರೂ ದರ್ಶನ್ ಅಂತ ಒಬ್ಬ ದೊಡ್ಡ ಮೇರು ನಾಯಕರಕ್ಕೆ ಇವತ್ತಿಂಥ ಪರಿಸ್ಥಿತಿ ಬರ್ತದೆ. ಆದರೂ ಈ ಅಪರಾಧ ಮಾಡೋ ಕೆಲಸಗಳು, ತಪ್ಪು ಮಾಡೋ ಕೆಲಸಗಳು ನಿಲ್ತಾ ಇಲ್ಲ. ಇದು ಒಂದು ದೊಡ್ಡ ದುರಂತ. ಸಿಗರೇಟ್ ಪ್ಯಾಕ್ ಮೇಲೆ ಹಾಕಿರ್ತಾರೆ, ಸಿಗರೇಟ್ ಇದು ಏನಪ್ಪ ಸೇದು ಇಂಜುರಿ ಟು ಹೆಲ್ತ್ ಅಂತೇಳಿ ದೊಡ್ಡ ಅಕ್ಷರ ಹಾಕಿರ್ತಾರೆ. ಆದರೂ ಅದು ನೋಡ್ಕೋತಾನೆ ಸೇರ್ತಾ ಇರ್ತಾರೆ. ಇದು ದುರಂತ. ಇದು ಮನುಷ್ಯನ ಯಾವ ಸ್ವಭಾವ ಇದು? ಎಂಥ ಸ್ವಭಾವ ಇದು? ಕೈಯಲ್ಲಿ ವಿಷ ಕೊಟ್ಟ ಇದು ನೀ ತೊಗೊಂಡಪ್ಪ ಸಾಹಿತ್ಯ ಅಂತ ಹೇಳ್ತಾರೆ. ಸಾರಾಯಿ ಐತಿ, ಲಿವರ್ ಬಾಧೆ ಆಗ್ತದೆ, ಎಲ್ಲ ಅದನ್ನ ಬರೆದು ಇರ್ತಾರೆ, ಅದನ್ನು ಕುಳಿತಾರೆ, ಖುಷಿ ಪಡ್ತಾರೆ. ಇವೆಲ್ಲ ಏನಂತಂದ್ರೆ ಮನುಷ್ಯನು ತಾನೇ ತನಗಾಯ್ತದಂತ ತಂದುಕೊಳ್ಳುವಂಥ ಸಾವು, ಶಿಕ್ಷೆ, ನೋವುಗಳು ಅಂಥ ಒಂದು ವಾತಾವರಣದಲ್ಲಿ ಬೆಳಂಥ ದರ್ಶನ್ ಅವರು ಸಹಿತ ಏನೋ ಉಳಿಬೋದು ಮಾಡಿದ್ರೆ ಕಾಣ್ತದೆ. ಬಟ್ ಇದು ಅವ್ರಿಗೆ ಸೀರಿಯಸ್ ಆಗಿದೆ. ಅವ್ರ ಅಭಿಮಾನಿಗಳು ಭಾಳ ನಿರಾಶೆ ಆಗ್ಯದ. ನಿರಾಶೆ ಪಡುವಂಥದ್ದೆಲ್ಲ ಬರ್ತಾರೆ ಅನ್ನೋದು ಭರವಸೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ಇವತ್ತೊಂದು ಅವರು ಇದನ್ನು ಎದುರಿಸಿ ಗೆದ್ದು ಹೊರಬರ್ಬೇಕಾಗಿದೆ. ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ನಿಜವಾಗಿಯೂ ಮಾಡಿದರೆ ಅದು ತಪ್ಪದು ಅಂತ ಇಷ್ಟು ಮಾತ್ರ ಹೇಳ್ಬೋದು. ಯಾಕೆಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾರಪ್ಪ? ಹೇಡಿಗಳು ಅಂತ. ಸಮಸ್ಯೆನ ಎದುರಿಸಬೇಕು, ಹೋರಾಟ ಮಾಡಬೇಕು, ಅದು ಗೆದ್ದು ಹೊರಗೆ ಬರಬೇಕು. ಅದರಿಂದ ಅದು ಇವತ್ತು ಯಾವ ರೀತಿ ಅವರು ನಿರ್ಧಾರ ಮಾಡ್ತಾರೆ ದರ್ಶನ್ ಅವರು. ಆಲ್ರೆಡಿ ನಮ್ಮ ಪರಮೇಶ್ವರಪ್ಪನವ್ರು ಹೇಳ್ಬಿಟ್ಟಿದ್ದಾರೆ, ಇಲ್ಲ ರೀ ಏನಿಲ್ಲ ಅಂಥದ್ದಿಲ್ಲ ಅಂತೇಳಿ. ನಾವು ಎಲ್ಲ